ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ಸಮ್ಮರ್ ಸ್ಪೆಷಲ್ ಫ್ರೂಟ್ ಸಲಾಡ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಈ ಥರ ಹಣ್ಣು ತೊಗೊಂಡಿದ್ದೀನಿ. ಹಣ್ಣು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸು ತೊಗೊಂಡಿದ್ದೀನಿ. ಈಗ ನಾನು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ, ಆ್ಯಪಲ್ ತೊಗೊಂಡಿದ್ದೀನಿ, ದ್ರಾಕ್ಷಿ ಮತ್ತು ಸೀಬೆಹಣ್ಣು ತೊಗೊಂಡಿದ್ದೀನಿ, ಬಾಳೆಹಣ್ಣು ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಡ್ರೈ ಫ್ರೂಟ್ಸು ಒಣದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮತ್ತು ಡಾಬರ್ ಹನಿ ತೊಗೊಂಡಿದ್ದೀನಿ. ಈಗ ಒಂದು ಬೌಲ್ ತೊಗೊಂಡು ಆ್ಯಪಲ್ ಹಾಕ್ಕೊಂಡಿದ್ದೀನಿ, ಮತ್ತು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ, ಪಚ್ಚ ಬಾಳೆಹಣ್ಣು, ಮತ್ತು ದಾಳಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ, ಮತ್ತು ದ್ರಾಕ್ಷಿ ಮತ್ತು ಸೀಬೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ನಾನು ಒಂದು ಬೌಲ್ ಆರ್ಗ್ಯಾನಿಕ್ ಬೆಲ್ಲನ ತುರಿದಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಣ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊತಾ ಇದ್ದೀನಿ, ಮತ್ತು ಡಾಬರ್ ಹನಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀವು ಯಾವುದೇ ಥರದ ಹಣ್ಣು, ನಿಮ್ಗೆ ಯಾವ ಹಣ್ಣು ಇಷ್ಟ ಆ ಹಣ್ಣನ್ನ ಸೇರಿಸ್ಕೊಬೋದು. ಎಷ್ಟು ಥರದ ಹಣ್ಣು ಬೇಕಾದ್ರೂ ಹಾಕ್ಕೊಬೋದು. ಮತ್ತು ಡ್ರೈ ಫ್ರೂಟ್ಸೂ ಅಷ್ಟೇ, ನೀವು ಎಷ್ಟು ಥರ ಡ್ರೈ ಫ್ರೂಟ್ಸ್ ಇರ್ತದೆ ಅಷ್ಟು ಹಾಕ್ಕೊಬೋದು. ಈಗ ನೋಡಿ, ನಾನು ಎಲ್ಲ ಥರದ ಹಣ್ಣು ಮತ್ತು ಬೆಲ್ಲ, ಹನಿ ಎಲ್ಲನೂ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಕ್ಕಳು ಸಮ್ಮರ್ ಇದರಲ್ಲಿ ಮನೇಲಿದ್ದಾಗ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾನು ರೆಡಿಯಾಗಿರುವಂಥ ಫ್ರೂಟ್ ಸಲಾಡನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಮಾಡಿಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ನಾನು ಮಾಡಿರುವಂಥ ಈ ಫ್ರೂಟ್ ಸಲಾಡ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.